ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷ್ಮಿ ಟೈಲರಿಂಗ್ ಬ್ಲಾಗ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನನ್ನ ಹತ್ರ ಎಂಗೇಜ್ಮೆಂಟ್ ಬ್ಲೌಸ್ ಬಂದಿತ್ತು ನೋಡಿದ್ದು. ಸೊ ಈ ರೀತಿ ಬ್ಯಾಕ್ ಪಾರ್ಟ್ ಐತೆ ಇದ್ರದ್ದು. ಸೊ ಇದು ತುಂಬಾ ಚೆನ್ನಾಗಿತ್ತು. ಹಂಗೆ ನಿಮ್ಮ ಜೊತೆ ಕಟ್ಟಿಂಗು ಮತ್ತು ಸ್ಟಿಚಿಂಗನ್ನು ಶೇರ್ ಮಾಡ್ತೀನಿ. ಸ್ಟಿಚಿಂಗ್ ಏನಿದೆ ಮುಂದೆ ಬರೋ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ. ಕಟ್ಟಿಂಗ್ ಏನಿದೆ ಈ ವಿಡಿಯೋದಲ್ಲಿ ಮಾಡೋಣ. ಇದು ಏನಕ್ಕಪ್ಪ ಅಂದರೆ ಇದು ತುಂಬಾ ಸಣ್ಣ ಸೈಜದ ಬ್ಲೌಸ್ ಆಗಿರುತ್ತೆ. ಅಂದರೆ ಹುಡುಗಿದ್ದು ಒಂದು 28 ಸೈಜದ ಇದು ಬ್ಲೌಸು, 4 ಬ್ಲೌಸು. ನಾವು ಯಾವ ರೀತಿ ಕಟ್ಟಿಂಗ್ ಮಾಡಬೇಕು, ಎಷ್ಟು ಶೋಲ್ಡರ್ ತೊಗೋಬೇಕು, ಎಷ್ಟು ಆರ್ಮೋಲ್ ತೊಗೋಬೇಕು, ಆರ್ಮೋಲಲ್ಲಿ ರಿಂಕಲ್ಸ್ ಬರದೇ ಥರ ನಾವು ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಾಗೆ ಈ ಬ್ಲೌಸ್ ಬಂದುಬಿಟ್ಟು ನಾನು ಮೊನ್ನೆ ಕಟ್ಟಿಂಗ್ ಮಾಡಿದ್ದು ಬ್ಲೌಸ್ ಇದು. ಸೊ ಇದು ಇನ್ನೂ ಏನಕ್ಕೆ ಹಾಗೆ ಇದೆ ಅಂತಂದರೆ ಇದರದ್ದು ನಾನು ಅಂದರೆ ಕಟ್ಟಿಂಗ್ ಮಾಡಿಬಿಟ್ಟಿಟ್ಟೆ. ಇನ್ನೊಬ್ಬರದ್ದು ಬ್ಲೌಸ್ ಕೊಡಬೇಕಿತ್ತಲ್ಪ. ಸೊ ಅವರು ಅರ್ಜೆಂಟ್ ಊರಿಗೆ ಹೋಗಬೇಕು ಅಂತಂದರು. ಅವ್ರ ಬ್ಲೌಸನ್ನು ಸ್ಟಿಚ್ ಮಾಡಿಕೊಟ್ಟೆ. ಇದನ್ನು ಕೂಡ ಇವತ್ತೇ ಸ್ಟಿಚ್ ಮಾಡಬೇಕು. ಇದು ಸೇರಿಸ್ಬಿಟ್ಟು ಇವತ್ತು ಸ್ಟಿಚ್ ಮಾಡ್ತೀನಿ. ಹಾಗೆ ಲಾಂಗ್ ವಿಡಿಯೋನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇದು ಸ್ಟಿಚಿಂಗ್ದು. ಸೊ ಯಾವ ರೀತಿ ಎಷ್ಟೆಷ್ಟು ತೊಗೋಬೇಕು ಅನ್ನೋದು ನಾನು ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋ ಇಷ್ಟ ಆದರೆ ನಿಮ್ಮ ಟೈಲರ್ ಫ್ರೆಂಡ್ಗೆ ನೀವು ಶೇರ್ ಮಾಡಿ. ಅಂದರೆ ಮತ್ತು ಜಾಸ್ತಿ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ. ಮುದ್ದಾದ ಒಂದು ಏನಾದರೂ ಪ್ರಾಬ್ಲಮ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ಬ್ಲೌಸ್ ಕೂಡ ನಾನೇ ಸ್ಟಿಚ್ ಮಾಡಿರೋದು. ಇದೇ ಅವರು ಮತ್ತೆ ತಿರ್ಗಾ ನನಗೆ ಇದಕ್ಕೆ ಕೊಟ್ಟಿದ್ದಾರೆ ನೋಡಿ, ಮಾಪಿಗೆ. ಅಂದರೆ ಈ ಮೆಜರ್ಮೆಂಟಿಂದಾನೇ ನನಗೆ ಸ್ಟಿಚ್ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಕೊಟ್ಟವ್ರೆ. ಸೊ ಈ ರೀತಿ ಓಪನ್ ಸ್ಲೀವ್ ಇತ್ತು. ಇದಕ್ಕೆ ತುಂಬ ಚೆನ್ನಾಗಿ ಕೂತಿತ್ತು. ಆವಾಗ ಟ್ರೆಂಡಿಂಗಲ್ಲಿ ಈ ಥರ ಸ್ಲೀವ್ ಡಿಸೈನ್ ಅಂದರೆ ಈ ಥರ ಫ್ರಿಲ್ ಡಿಸೈನ್ ಇತ್ತಲ್ವ. ಸೊ ಅದನ್ನು ಮಾಡಿದೆ ನೋಡಿ, ಫ್ಲವರ್ ಕೊಟ್ಟು. ಇವಾಗ ಒಂಚೂರು ಇಲ್ಲೇ ಎಲ್ಲ ಹತ್ತತ್ರನೇ ಅನ್ನಿಸ್ತಾ ಇದೆ ಅಲ್ವಾ ಎಲ್ಲನೂ. ಸೊ ಕ್ಲೀನ್ ಮಾಡ್ಕೋತೀನಿ ರೀ, ಯಾಕಂದರೆ ಅರ್ಜೆಂಟಲ್ಲಿ ನಾನು ಕೂಡ ಏನು ಮಾಡಿಲ್ಲ. ನೆನ್ನೆ ನೈಟ್ ಕಟ್ಟಿಂಗ್ ಮಾಡಿರೋದು ಹಾಗೆ ಐತೆ ನೋಡಿ ಎಲ್ಲನೂ. ಸರಿಸ್ಕೋತೀನಿ ಅದನ್ನು. ಸೊ ನೋಡಿ ಇವಾಗ ಕ್ಲೀನಾಗಿ ಎಲ್ಲನೂ ಇಟ್ಕೊಂಡು ಸೆಟ್ ಮಾಡಿಕೊಂಡು, ಇವಾಗ ಲೆಂತ್ ಎಷ್ಟು ಬರುತ್ತೆ ಅಂತ ಫಸ್ಟಿಗೆ ನೋಡೋದಾದರೆ ನಾವು ಭುಜ ಏನಿರುತ್ತೆ ಅಲ್ಲಿಂದನೇ ಲೆಂತ್ ಅಳೆಯೋದು ನೋಡಿ. ಬ್ಯಾಕ್ ಪಾರ್ಟಿಗೆ ನಾವು ಫುಲ್ ಲೆಂತನ್ನು ಅಳಿಬೇಕಾಗತ್ತೆ. ಯಾಕಂದರೆ ಇದು ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ ನಮ್ಮ ಒಂದು ಬ್ಲೌಸ್ ಕಟ್ಟಿಂಗಲ್ಲಿ. ಸೊ ಇಲ್ಲಿ ಬಂದುಬಿಟ್ಟು 11.25 ಬಂದೈತೆ. ನಾನು ಕೂಡ ಅಷ್ಟೇ ತಗೊಳ್ಳೋದು. ಮತ್ತು ಮುಂದಿನ ಕೊರಳು ಎಷ್ಟೈತೆ ನೋಡಿ, 6 ಬಂದೈತೆ. 6 ಅಂದರೆ 6.5 ಇಂಚನ್ನು ನಾನು ತೊಗೋಬೇಕು. ಅರ್ಧ ಇಂಚನ್ನು ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಇಲ್ಲಿಂದ ನಾನು ಫಸ್ಟಿಗೆ ಇದನ್ನು ಅಳಿತಾ ಇದ್ದೀನಿ ನೋಡಿ. ಏನಪ್ಪ ಅಂದರೆ ಎದೆ ಸುತ್ತಳತೆ ಎಷ್ಟಿದೆ ಅಂದರೆ ಅಲ್ಲಿ 7 ಬಂದಿತ್ತಲ್ವ. ಸೊ 7 ಅಂದರೆ 27 ಬರುತ್ತೆ ನೋಡಿ, 4ನೇ ಭಾಗ. 28 ಚೆಸ್ಟದ ಇದು 4 ಬ್ಲೌಸ್ ಕಟ್ಟಿಂಗ್ ಆಗಿರುತ್ತೆ. ಸೊ ಇವಾಗ ಇದನ್ನು ನಾನು ಫೋಲ್ಡಿಂಗ್ ಮಾಡ್ಕೋತಾ ಇದ್ದೀನಿ. 28 ಅಂದರೆ 7 ಇಂಚಲ್ಲಿ 2 ಇಂಚ್ ಜಾಸ್ತಿ ತೊಗೋಬೇಕು. ನಾನು ಮತ್ತೆ ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಯಾಕಂದರೆ ಮದುವೆ ಆಗೋ ಹುಡುಗಿ ಅಲ್ವಾ. ನಾಳೆ ಅಕಸ್ಮಾತ್ ಏನಾದರೂ ಅಂದರೆ ಹೆಲ್ತ್ ಚೆನ್ನಾಗಾಗಿ ಮೈಯೆಲ್ಲ ಹಿಡಿದ್ಬಿಟ್ರೆ ಮತ್ತೆ ತಿರ್ಗಾ ಬರಲಿ ಅವ್ರಿಗೆ ಬ್ಲೌಸ್ ಅಂತ ಹೇಳಿಬಿಟ್ಟು ಶಿಲಾಯಿ ಮಾರ್ಜಿನ್ ಜಾಸ್ತಿ ಕೊಡ್ತಾಯಿದ್ದೀನಿ. ಹಾಗಾಗಿ ನಾನು ಫಸ್ಟ್ ಸ್ಟ್ರೈಟ್ ಮಾಡಿಕೊಂಡೆ ಬಟ್ಟೆ. ಸೊ ಇದ್ರ ಒಳಗಡೆ ನಾನು 1 ಇಂಚನ್ನು ಆ್ಯಡ್ ಮಾಡಿದ್ದೀನಿ. ಅಂದರೆ 12.25 ತೊಗೊಂಡಿದ್ದೀನಿ ನೋಡಿ. ಈ ರೀತಿ ಮುಂದೆ ನಾನು ಶೋಲ್ಡರು 5 ಇಂಚ್ ತೊಗೊಂಡಿದ್ದೀನಿ. ಅದರಲ್ಲಿ ಶೋಲ್ಡರ್ ಪಟ್ಟಿ ಎಷ್ಟು ತೊಗೋಬೇಕು ಅನ್ನೋದು ಹೇಳ್ತೀನಿ. 5 ಇಂಚಿಗೆ ನಾನು ಆರ್ಮೋಲ್ ಮಾರ್ಕನ್ನು ಹಾಕ್ತಾಯಿದ್ದೀನಿ ಈ ರೀತಿ. ಇವಾಗ ನೋಡಿ ಈ ರೀತಿ ನಾನು ಆರ್ಮೋಲ್ ಮಾರ್ಕನ್ನು ಹಾಕ್ತೆ. 2 ಸೈಡು ಒಂದೇ ಕಡೆ ಬರುತ್ತೆ ನೋಡಿ. ಯೋಕ್ ಪಟ್ಟಿ, ಬ್ಯಾಕ್ ಪಾರ್ಟು, ಫ್ರಂಟ್ ಪಾರ್ಟು ಯಾವ ರೀತಿ ನಾವು ಈಸಿಯಾಗಿ ಸಮಯ ಉಳಿತಾಯ ಮಾಡಿಬಿಟ್ಟು ಯಾವ ರೀತಿ ಕಟಿಂಗ್ ಇದು ವಿಡಿಯೋದಲ್ಲಿ ನೋಡ್ತಿರ್ಬೋದು ನೀವು. ಸೊ ಇವಾಗ ನಾವು 11.25 ಅಂದರೆ 11.25 ಏನಿದೆ ಅದಕ್ಕೆ ಒಂದು ಮಾರ್ಕ್ ಮಾಡೋಣ. ಅದು ಮುಂಭಾಗಕ್ಕೆ ನಾವು ಹಿಂಭಾಗಕ್ಕೆ 1 ಇಂಚ್ ತೊಗೊಂಡ್ರೆ ಮುಂಭಾಗಕ್ಕೆ 2 ಇಂಚನ್ನು ನಾವು ಆ್ಯಡ್ ಮಾಡಬೇಕು. ಯಾಕಂದರೆ ಅದರಲ್ಲಿ ನಮಗೆ ಯೋಕ್ ಪಟ್ಟಿ ಬರುತ್ತೆ ನೋಡಿ. ಹಾಗಾಗಿ ಸೊ 2 ಇಂಚಲ್ಲಿ ತೊಗೊಂಡಿದ್ದೀವಲ್ಲ ಅಲ್ಲಿಂದ ನಾನು 2.25 ಮತ್ತು 3.25 ಒಂದು ಮಾರ್ಕನ್ನು ಹಾಕ್ಬಿಟ್ಟು ಯೋಕ್ ಪಟ್ಟಿ ಏನಿದೆ ಅಂದರೆ ಕ್ರಾಸ್ ಪಟ್ಟಿ ಅಂತಾರೆ ಕೆಲವರು, ಅದನ್ನು ಮಾರ್ಕಿಂಗ್ ಮಾಡ್ತಾಯಿದ್ದೀನಿ ಈ ರೀತಿ. ಲೆಂತ್ ತೊಗೊಂಡೆ ಫಸ್ಟಿಗೆ. ಆರ್ಮೋಲು, ಬ್ಯಾಕು, ಫ್ರಂಟ್ ಲೆಂತ್ ಆಯಿತು. ಇದರಲ್ಲೇ ನಮ್ಮದು ಎಲ್ಲ ಬರುತ್ತೆ. ಸೊ ನಾವು ಇನ್ನೂ ತಿರ್ಗಾ ಅಂತಂದರೆ ಸ್ಲೀವ್ ಕಟ್ಟಿಂಗ್ ಎಷ್ಟಾದರೆ ನಮ್ಮ ಬ್ಲೌಸ್ ಕಟ್ಟಿಂಗು ಅಂದರೆ ಬ್ಲೌಸ್ ಲೈನಿಂಗ್ ಕಟ್ಟಿಂಗು ಮುಗೀತು ಅಂತಲೇ ಅರ್ಥ. ಇವಾಗ ಆರ್ಮೋಲ್ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಫ್ರಂಟಿಗೆ ಅರ್ಧ ಇಂಚು, ಬ್ಯಾಕಿಗೆ
1 ಇಂಚು. ಶೋಲ್ಡರ್ ಪಟ್ಟಿ ಬಂದುಬಿಟ್ಟು 3 ಇಂಚ್ ತೊಗೊಂಡಿದ್ದೀನಿ. ಸೊ ಮುಂಭಾಗದ ಕೊರಳು 6.5 ಇಂಚನ್ನು ತೊಗೊಂಡಿದ್ದೀನಿ ನೋಡಿ. ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋಣ. ಹಿಂಭಾಗಕ್ಕೆ ನಾನು ಏನೂ ತಗೋತಾ ಇಲ್ಲ, ಯಾಕಂದರೆ ಅದರಲ್ಲಿ ವರ್ಕ್ ಬ್ಲೌಸ್ ಆಗಿರೋದ್ರಿಂದ ಅದರಲ್ಲಿ ನಾವು ಯಾವ ರೀತಿ ಕಟ್ಟಿಂಗ್ ಮಾಡ್ಬೋದು ಅನ್ನೋದು ಯೋಚನೆ ಮಾಡಬೇಕು. ಇಲ್ಲಿಂದ ನಾನು 3 ಇಂಚಿಗೆ ಒಂದು ಟಕ್ಸ್ ಹಾಕಿ, ಆ ಕಡೆ 1 ಇಂಚು ಈ ಕಡೆ 1 ಇಂಚು ಕೊಟ್ಟು ಈ ರೀತಿ ಒಂದು ಟಕ್ಸನ್ನು ಹಾಕ್ತಾಯಿದ್ದೀನಿ. ಸೊ ನೀವು ಹಾಕ್ಕೊಳ್ಳಿ. ಮೇಲ್ಗಡೆ ನಾವು 2 ಇಂಚಿಗೆ ಸಣ್ಣದಾಗೆ ಇರಬೇಕು ಟಕ್ಸು. ಸೊ ಇದ್ರ ಮಧ್ಯೆ ತೊಗೊಂಡ್ಬಿಟ್ಟು 2 ಇಂಚಿಗೆ ಒಂದು ಮಾರ್ಕನ್ನು ಮಾಡಿ ಈ ರೀತಿ ಮಾಡ್ತಾಯಿದ್ದೀನಿ. ಸೊ 1.5 ಇಂಚಿಗೆ ಒಂದು ಮಾರ್ಕ್ ತೊಗೊಂಡ್ಬಿಟ್ಟು 4.5 ಇಂಚಿವರೆಗೂ ನಾನು ಒಂದು ಮಾರ್ಕ್ ಮಾಡ್ಕೊಂಡು ಅಲ್ಲಿಂದ ಒಂದು ಟಕ್ಸ್ ಹಾಕ್ತೆ. ಇವಾಗ ಆರ್ಮೋಲಲ್ಲಿ ನಾನು 3.5 ಇಂಚ್ ತೊಗೊಂಡ್ಬಿಟ್ಟು 3 ಇಂಚದ ಟಕ್ಸ್ ಒಂದು ಹಾಕ್ತಾಯಿದ್ದೀನಿ. ಸೊ ಸ್ಪೇಸ್ ಇರಬೇಕು ನೋಡಿ, ಆ ರೀತಿ ನೋಡ್ಕೊಂಡ್ಬಿಟ್ಟೆ ನೀವು ಟಕ್ಸನ್ನು ಹಾಕ್ಬೋದು. ಈ ರೀತಿ ನೋಡಿ ನಮ್ಮದು ಫ್ರಂಟ್ ಪಾರ್ಟ್ ಎಲ್ಲನೂ ಆಲ್ಮೋಸ್ಟ್ ಮಾರ್ಕಿಂಗ್ ಆಯಿತು. ಇವಾಗ ಕಟ್ಟಿಂಗ್ ಮಾಡುವ. ಈ ರೀತಿ ನಾನು ಕಟ್ಟಿಂಗ್ ಮಾಡ್ತಾಯಿದ್ದೀನಿ. ಬಟ್ಟೆ ಜರುಗಬಾರ್ದು, ಹುಷಾರಾಗಿ ಮಾಡಿ ಕಟ್ಟಿಂಗು. ಬಿಗಿನರ್ಸ್ಗೆ ಜರುಗತ್ತೆ ಬಟ್ಟೆ. ಮನೆ ಕೆಲಸ ಮಾಡಿಕೊಂಡು ಇದು ಮಾಡೋದು ಅಂದರೆ ಡೈಲಿ ಒಂದು ಬ್ಲೌಸ್ ಆದರೂ ಹೊಲಿಯಿರಿ, ಸುಮ್ಮನೆ ಏನು ಕೂರೋದು. ಮನೆಯಲ್ಲಿ ಇದ್ದರೆ ಕೆಲಸ ಆಲ್ಮೋಸ್ಟ್ ಎಲ್ಲರದು 12-1 ಗಂಟೆ ಅನ್ನೋಷ್ಟರಲ್ಲಿ ಆಗಿರತ್ತಲ್ವ. ಸೊ ಎಲ್ಲರೂ ಫ್ರೀಯಾಗಿರ್ತೀರ, ಏನಾದರೂ ಒಂದು ಕಲಿಬೇಕು. ಯಾಕಂದರೆ ನಮ್ಮ ಖರ್ಚಿಗಾದರೂ ಆಗಬೇಕು, ಅಷ್ಟೊಂದು ದುಡ್ಡಾದರೂ ನಾವು ಸಂಪಾದಿಸಬೇಕು ಅನ್ನೋದು ಕೆಲವ್ರಿಗಿರುತ್ತೆ. ಸೊ ಆ ರೀತಿ ಇರೋರು ಈ ರೀತಿ ಮಾಡಿ. ನಾನು ಏನು ದುಡ್ಡು ಮಾಡಬೇಕು ಅಂತ ಏನಿಲ್ಲ. ಸೊ ನಾನು ನನ್ನದೇ ಆದ ಬ್ಲೌಸು ಹೊಲ್ಕೋಬೇಕು ಅಂತಲೇ ತಂದು ಸ್ಟಾರ್ಟ್ ಮಾಡಿರೋದು. ಸೊ ಇವಾಗ ನಾನು ಆಲ್ಮೋಸ್ಟ್ ನಮ್ಮ ಏರಿಯಾದಲ್ಲಿರೋ ಹೆಣ್ಮಕ್ಳು ಬ್ಲೌಸ್ ಎಲ್ಲನೂ ಹೊಲಿತಾ ಇದ್ದೀನಿ ನೋಡಿ. ಸೊ ಈ ರೀತಿ ಕಟ್ಟಿಂಗ್ ಆಯಿತು ಎಲ್ಲ ಪಾರ್ಟ್ದು. ಇವಾಗ ಜಸ್ಟ್ ನಾವು ಏನಪ್ಪ ಅಂದರೆ ಸ್ಲೀವ್ ಕಟ್ಟಿಂಗ್ ಅಷ್ಟು ಉಳಿತು ನೋಡಿ. ಸ್ಲೀವ್ ಅಂದರೆ ಎಷ್ಟು ಇಂಚದೈತೆ ಸ್ಲೀವನ್ನು ನಾವು ಫಸ್ಟಿಗೆ ಮಾರ್ಜಿನ್ ತಗೊಳ್ಳೋಣ. ಇಲ್ಲಿ ಬಂದುಬಿಟ್ಟು 7.5 ಇಂಚ್ ಬಂದೈತೆ, ನೋಡ್ತಿರ್ಬೋದು. 7.5 ಇಂಚಲ್ಲಿ ನಾನು ಅದ್ರ ಒಳಗಡೆ ನಾನು 1 ಇಂಚನ್ನು ಆ್ಯಡ್ ಮಾಡಿಬಿಟ್ಟು 8 ಇಂಚಿಗೆ ಮಾರ್ಕ್ ಹಾಕ್ತೀನಿ. ಯಾಕಂದರೆ ಅದರಲ್ಲಿ ನಾವು ಬೀಡ್ಸ್ ಹಾಕಬೇಕು ನೋಡಿ. ದ್ರಾಕ್ಷಿ ಬೀಡ್ಸ್ ಅಂತಾರಲ್ವ, ತಳಗಡೆ ಗ್ರ್ಯಾಂಡ್ ವೆಡ್ಡಿಂಗ್ ಬ್ಲೌಸು ಮತ್ತು ಆರಿ ವರ್ಕ್ ಬ್ಲೌಸಿಗೆಲ್ಲ ಹಾಕಿರ್ತಾರೆ ನೋಡಿ ಕೈ ತೋಳಿಗೆ, ಆ ರೀತಿ ಬ್ಲೌಸ್ ಇರುತ್ತೆ ನೋಡಿ. ಆ ರೀತಿ ಬ್ಲೌಸ್ ಹಾಕಬೇಕು. ನಾನು 8ಕ್ಕೆ ಒಂದು ಮಾರ್ಕನ್ನು ಹಾಕ್ಬಿಟ್ಟು ಈ ರೀತಿ ಒಂದು ಸ್ಟ್ರೇಟ್ ಲೈನನ್ನು ತೊಗೋತೀನಿ. ಡೌನಿಂಗು 2.5 ಇಂಚು ಸಾಕು ಡೌನಿಂಗು, ಯಾಕಂದರೆ ಜಾಸ್ತಿ ಡೌನಿಂಗ್ ತೊಗೋಬಾರ್ದು ಲೆಂತಿ ಬ್ಲೌಸಲ್ಲಿ. ಸೊ ಚೆನ್ನಾಗಿ ಅನಿಸಲ್ಲ, ಮೇಲ್ಗಡೆ ಇರುತ್ತೆ. ಎಷ್ಟು ಬ್ಲೌಸ್ ಕಟ್ಟಿಂಗು. ಏನಾದರೂ ನನಗೆ ಇವಾಗ ಅಲ್ಲಿ ಕಡಿಮೆ ಬಿತ್ತು ಬಟ್ಟೆ ಅಂದರೆ ನಾನು ಸ್ಟಿಚಿಂಗ್ ಮಾಡುವಾಗ ಅಲ್ಲಿ ನಾನು ಬಟ್ಟೆನ ಜೋಡಿಸ್ಕೋತೀನಿ. ಸೊ ಈ ಬಟ್ಟೆ ಹಲವಾರಿಗೆ ತೊಂದರೆ ಆಗುತ್ತೆ, ಯಾವ ರೀತಿ ಜೋಡಿಸ್ಕೋಬೋದು, ಯಾವ ರೀತಿ ಕಟ್ಟಿಂಗ್ ಮಾಡೋದು ಅಂತ. ಸೊ ಆಲ್ಮೋಸ್ಟ್ ಎಲ್ಲರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂದರೆ ಒಂದು ಟಿಪ್ಸನ್ನು ಹೇಳ್ತೀನಿ. ಎಷ್ಟು ನಾವು ಇವಾಗ ಕಟ್ಟಿಂಗ್ ಮಾಡುವಾಗ ಫ್ರಂಟ್ ಪಾರ್ಟ್ ಏನಿದೆ ಅದು ನಾವು ಜಾಸ್ತಿ ಲೆಂತಿಗೆ ಇಡಬೇಕು. ಬ್ಯಾಕ್ ಪಾರ್ಟಿಗೆ ಮಾತ್ರ ನಾವು ಅಂದರೆ ಅಟ್ಯಾಚ್ ಮಾಡೋದು ತೊಗೋಬೇಕು ನೋಡಿ. ಹಾಗಿದ್ರೆ ಬ್ಲೌಸ್ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ. ಈ ರೀತಿ ಇಟ್ಬಿಟ್ಟು ನಾನು ಕಟ್ಟಿಂಗನ್ನು ಇವಾಗ ಮಾಡ್ತೀನಿ. ಆಲ್ಮೋಸ್ಟ್ ನಾನು ಎಲ್ಲನೂ ತಗೋತೀನಿ, ಯಾಕಂದರೆ ಬ್ಲೌಸ್ ತುಂಬಾ ಪೀಸ್ ಮಿಕ್ಕಿದೆ ನೋಡಿ. ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ ಇವಾಗ ಎಲ್ಲನೂ ನಾನು ಎಷ್ಟು ಆರಿ ವರ್ಕ್ ಇದೆ ನೋಡಿ ಅಷ್ಟೆಲ್ಲ ಬ್ಲೌಸನ್ನು ಕಟ್ಟಿಂಗ್ ಮಾಡ್ತೀನಿ. ಯಾಕಂದರೆ ಅದರಲ್ಲಿ ಒಂದು ಡಿಫ್ರೆಂಟಾಗಿ ಮಾಡಬೇಕು ಅನ್ನೋದು ಯೋಚನೆ ಐತೆ ತಲೆಯಲ್ಲಿ. ಸೊ ನೋಡೋದು ಏನಾಗುತ್ತೆ ಅಂತ ಹೇಳ್ಬಿಟ್ಟು ಅವ್ರನ್ನ ಕೇಳ್ತೀನಿ ಯಾವ ರೀತಿ ನೆಕ್ಕಬೇಕು ಅಂತ. ನೋಡೋಣ. ಈ ರೀತಿ ನಾನು ಇವಾಗ ಕಟ್ಟಿಂಗ್ ಮಾಡ್ತಾ ಇದ್ದೀನಿ ನೋಡಿ. ಫ್ರಂಟ್ ಪಾರ್ಟ್ ಕೂಡ ಕಟ್ ಮಾಡಿಕೊಂಡೆ. ನಿಮಗೆಲ್ಲರಿಗೂ ಅನ್ನಿಸ್ತಿರ್ಬೋದು ತುಂಬಾ ಟಫ್ ಆಗಿದೆ ಹೆಂಗೆ ಕಲಿಯೋದು ಅಂತ. ಸೊ ಕಲಿತಾ ಎಲ್ಲನೂ ಕಲಿಬೋದು, ಎಲ್ಲ ಈಸಿನೇ ಅವೆ. ಸೊ ನೀವು ಕೂಡ ಮನೆಯಲ್ಲಿ ಕೂತು ಏನಾದರೂ ಒಂದು ಮಾಡಬೇಕು ಅನ್ನೋರು ಈ ರೀತಿ ಮಾಡಿ. ಇವಾಗ ಸ್ಲೀವನ್ನು ನಾವು ಕಟ್ಟಿಂಗ್ ಮಾಡ್ಕೊಳ್ಳೋಣ. ಒಂದು ಬಾರ್ಡರ್ ತೆಗಿತಾ ಇದ್ದೀನಿ. ಅದರಲ್ಲಿ ಒಂದು ಬಾರ್ಡರ್ ಏನಿದೆ ಇಷ್ಟು ಸಾಕು ನಮ್ಮ ಸ್ಲೀವಿಗೆ. ಸೊ ಈ ರೀತಿ ಇಟ್ಬಿಟ್ಟು ಇದಕ್ಕೆ ನಾವು ಜಾಯಿಂಟ್ ಕೊಡಬೇಕಾದ್ರೆ ಕೊಡ್ತೀನಿ. ಯಾಕಂದರೆ ಬಾರ್ಡರ್ ಏನಿದೆ ಸ್ಲೀವಿಗೆ ಯಾವುದಿರುತ್ತೆ ನೋಡಿ ಅದನ್ನೇ ಕೊಡಬೇಕು. ಯಾಕಂದರೆ ಅದು ಚೂರು ಲೆಂತಲ್ಲಿ ಜಾಸ್ತಿ ಇರುತ್ತೆ ಸ್ಲೀವ್ದು. ಹಾಗಾಗಿ ಈ ರೀತಿ ಸ್ಲೀವ್ ಕೂಡ ಕಟ್ಟಿಂಗ್ ಆಯಿತು. ಸೊ ನಿಮಗೆ ನನ್ನ ಕಟ್ಟಿಂಗ್ ಹೆಂಗೆ ಅನ್ನಿಸ್ತು, ಈಸಿ ಅನ್ನಿಸ್ತಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಥ್ಯಾಂಕ್ ಯು.